ನಮಸ್ಕಾರ ವೀಕ್ಷಕರೇ. ಭಾರತದ ಲಕ್ಷಾಂತರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಹಲವು ವರ್ಷಗಳಿಂದ ಕಾಯುತ್ತಿರುವ ಅತ್ಯಂತ ಮಹತ್ವದ ಸುದ್ದಿ ಈಗ ಜೋರಾಗಿ ಚರ್ಚೆಗೆ ಕಾರಣವಾಗಿದೆ. ಅದು ಏನೆಂದರೆ 8ನೇ ವೇತನ ಆಯೋಗ. ದೇಶದ ಆರ್ಥಿಕ ಪರಿಸ್ಥಿತಿ, ದರ ಏರಿಕೆ ಮತ್ತು ಬದಲಾಗುತ್ತಿರುವ ಜೀವನ ಮಟ್ಟವನ್ನು ಗಮನಿಸಿದಂತೆ ಕೇಂದ್ರ ಸರ್ಕಾರವು ಸಂಬಳ ಪರಿಷ್ಕರಣೆ ಅನಿವಾರ್ಯವೆಂದು ನಿಪುಣರು ಅಭಿಪ್ರಾಯಪಟ್ಟಿದ್ದಾರೆ. ಇತ್ತೀಚಿನ ವರದಿಗಳು ಸೂಚಿಸುವಂತೆಯೇ ಈ ಬಾರಿ ಸಂಬಳ ಪರಿಷ್ಕರಣೆ ಸಾಮಾನ್ಯ ಹೆಚ್ಚಳವಾಗಿರದೆ ನೇರವಾಗಿ ಅವರ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ತರಬಲ್ಲ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಜರುಗುವ ಸಾಧ್ಯತೆ ಹೆಚ್ಚು. ಈಗಾಗಲೇ ವಿವಿಧ ಆರ್ಥಿಕ ಮೂಲಗಳಿಂದ ಹೊರಬಂದಿರುವ ಮಾಹಿತಿಯ ಪ್ರಕಾರ ಈ ಬಾರಿ ವೇತನ ಏರಿಕೆ 5 to 10%ಗಳಷ್ಟೇ ಅಲ್ಲ, 80%ದಿಂದ 157%ದವರೆಗೆ ಏರಿಕೆಯಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇದು ಭಾರತದ ಇತಿಹಾಸದಲ್ಲೇ ಅತಿದೊಡ್ಡ ಸಂಬಳ ಪರಿಷ್ಕರಣೆಯಾಗುವ ಸಾಧ್ಯತೆ ಹೆಚ್ಚಿದೆ. 8ನೇ ವೇತನ ಆಯೋಗದಲ್ಲಿ ಯಾವ ಬದಲಾವಣೆಗಳು? ಮುಖ್ಯವಾಗಿ 4 ವಿಭಾಗಗಳಲ್ಲಿ ಪರಿಷ್ಕರಣೆ ಇರಬಹುದು. ಮೂಲ ವೇತನದಲ್ಲಿ ದೊಡ್ಡ ಪ್ರಮಾಣದ ಏರಿಕೆ, ಭತ್ಯೆ ಮತ್ತು ಪಿಂಚಣಿಯ ಮರುಸಂರಚನೆ, ವೇತನ ಮ್ಯಾಟ್ರಿಕ್ಸ್ಗೆ ಪರಿಷ್ಕರಣೆ, ಸರ್ಕಾರಿ ನೌಕರರ ಕಲ್ಯಾಣಕ್ಕೆ ಹೊಸ ಶಿಫಾರಸುಗಳು. ಈ ಬದಲಾವಣೆಗಳ ಪರಿಣಾಮವಾಗಿ ಕಡಿಮೆ ಹಂತದ ನೌಕರರು ಹೆಚ್ಚಿನ ಲಾಭ ಪಡೆಯುವ ಸಾಧ್ಯತೆ ಇದೆ. ಜೊತೆಗೆ ಪಿಂಚಣಿದಾರರಿಗೂ ಸಮನಾಗಿ ಲಾಭ ಹರಿಸಲು ಆಯೋಗವು ಯತ್ನಿಸಲಿದೆ. ಆಯೋಗದ ರಚನೆ ಮತ್ತು ವರದಿ ಸಲ್ಲಿಕೆ. ಕೇಂದ್ರ ಸರ್ಕಾರ ಈಗಾಗಲೇ 8ನೇ ವೇತನ ಆಯೋಗಕ್ಕೆ ಅನುಮೋದನೆ ನೀಡಿದ್ದು, ನಿವೃತ್ತ ನ್ಯಾಯಮೂರ್ತಿ ರಂಜನ್ ದೇಸಾಯಿ ಅವರನ್ನು ಆಯೋಗದ ಅಧ್ಯಕ್ಷರನ್ನಾಗಿ ನೇಮಿಸಿದೆ. ಆಯೋಗಕ್ಕೆ ಒಟ್ಟು 6 ತಿಂಗಳ ಅವಧಿಯಲ್ಲಿ ವರದಿ ಸಿದ್ಧಪಡಿಸುವ ಜವಾಬ್ದಾರಿ ನೀಡಲಾಗಿದೆ. ಎಲ್ಲವೂ ಯೋಜನೆಯಂತೆ ನಡೆದರೆ 2026ನೇ ಸಾಲಿನಲ್ಲಿ 8ನೇ ವೇತನ ಆಯೋಗ ಜಾರಿಗೆ ಬರಬಹುದು. ಫಿಟ್ಮೆಂಟ್ ಫ್ಯಾಕ್ಟರ್, ವೇತನ ಹೆಚ್ಚಳದ ಕೇಂದ್ರೀಯ ಅಂಶ. ಈ ಬಾರಿ ಫಿಟ್ಮೆಂಟ್ ಫ್ಯಾಕ್ಟರ್ 1.8ರಿಂದ 3.0ರ ನಡುವೆ ಇರಬಹುದೆಂದು ಮೂಲಗಳು ತಿಳಿಸಿವೆ. ಮೂಲ ವೇತನ 30%ದಿಂದ 157%ದವರೆಗೆ ಹೆಚ್ಚಳ. 7ನೇ ವೇತನ ಆಯೋಗದ ಪ್ರಕಾರ ಹಂತ 1 44,280, ಹಂತ 2 48,954, ಹಂತ 3 53,382. ಅತ್ಯಲ್ಪ ವೇತನದ ವರ್ಗಕ್ಕೂ ಬಹುಪಾಲು ಹೆಚ್ಚಳ ಸಿಗುವ ನಿರೀಕ್ಷೆಯಿದೆ. ಭತ್ಯೆ ಮತ್ತು ಪಿಂಚಣಿಯಲ್ಲಿ ಪ್ರಮುಖ ಬದಲಾವಣೆಗಳು. 8ನೇ ವೇತನ ಆಯೋಗ ಜಾರಿಗೆ ಬಂದ ಬಳಿಕ ತುಟ್ಟಿ ಭತ್ಯೆ ಅಥವಾ ಡಿಎ ಮರುಲೆಕ್ಕ, ಎಚ್ಆರ್ಎ ಅಥವಾ ಮನೆ ಬಾಡಿಗೆ ಭತ್ಯೆ ಮರುಸಂರಚನೆ, ಟಿಎ ಅಥವಾ ಪ್ರಯಾಣ ವೆಚ್ಚ ಪರಿಷ್ಕರಣೆ, ಪಿಂಚಣಿ ಲೆಕ್ಕಾಚಾರ ಸುಧಾರಣೆ, ಹೊಸ ವೇತನ ಮ್ಯಾಟ್ರಿಕ್ಸ್ ಜಾರಿಗೊಳಿಕೆ. ಈ ಬದಲಾವಣೆಗಳು ಸಂಭವಿಸಬಹುದು. 8ನೇ ವೇತನ ಆಯೋಗ ಜಾರಿಗೆ ಬಂದುದರಿಂದ 50ಕ್ಕೂ ಹೆಚ್ಚು ಕೇಂದ್ರ ಸರ್ಕಾರಿ ನೌಕರರು, 70 ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರು ಪ್ರತ್ಯಕ್ಷ ಪ್ರಯೋಜನ ಪಡೆಯಲಿದ್ದಾರೆ. ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ಒಟ್ಟು 1 ಕೋಟಿ ಜನರಿಗೆ ನೇರವಾಗಿ ಲಾಭವಾಗಲಿದೆ. ಜೊತೆಗೆ ಖಾಸಗಿ ವಲಯದ ವೇತನ ನಿರ್ಧಾರಗಳ ಮೇಲೆಯೂ ಇದರ ಪರಿಣಾಮ ಬೀಳಬಹುದು. 8ನೇ ವೇತನ ಆಯೋಗ ಜಾರಿಗೆ ಬಂದರೆ ಸಂಬಳ ಮತ್ತು ಪಿಂಚಣಿಗಳಲ್ಲಿ ದೊಡ್ಡ ಮಟ್ಟದ ಏರಿಕೆ ಸಂಭವಿಸಬಹುದು ಎಂಬುದು ಈಗಾಗಲೇ ಸ್ಪಷ್ಟವಾಗಿದೆ. ಇದರಿಂದ 2026ನೇ ವರ್ಷ ಸರ್ಕಾರಿ ನೌಕರರ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭಿಸುವ ವರ್ಷವಾಗಬಹುದು. ಈ ಕುರಿತು ಅನುಮೋದನೆ, ವರದಿ ಸಲ್ಲಿಕೆ, ಜಾರಿಗೆ ಬರುವ ದಿನಾಂಕ ಇತ್ಯಾದಿ ಅಧಿಕೃತ ಮಾಹಿತಿ ಹೊರಬರುವವರೆಗೆ ನ್ಯೂಸ್4 ಕರ್ನಾಟಕ ಚಾನೆಲ್ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಅನ್ನು ತಕ್ಷಣ ತಲುಪಿಸುತ್ತದೆ. ನ್ಯೂಸ್4 ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಹತ್ವದ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.